ಸರ್ವಸ್ಮಾತ್ ಪತಿಭೇದೋ ಹಿ ತತ್ಪರಂ ನಾಸ್ತಿ ಸಂಕಟಂ. ಸ್ತ್ರೀಯರಿಗೆ ಯಾವ ದುಃಖವನ್ನಾದರೂ ಕೂಡ ಸಹಿಸಿಕೊಳ್ಳಬಹುದಂತೆ. ಈ ಪತಿಯ ವಿಚ್ಛೇದ, ಪತಿವಿರಹದಂತಹ ದುಃಖವನ್ನು ಯಾವ ಹೆಣ್ಣು ಕೂಡ ಬಯಸುವುದಿಲ್ಲ. ಅಂತಹ ದೊಡ್ಡ ದುಃಖವನ್ನು ನನಗೆ ಕೊಟ್ಟಿದ್ದೀಯಾ ಅಂತ ಹೇಳಿದಾಗ ಆ ಕೃಷ್ಣದೇವರಲ್ಲಿ, ರುದ್ರದೇವರಲ್ಲಿ, ಬ್ರಹ್ಮದೇವರಲ್ಲಿ, ಹೀಗೆ ಎಲ್ಲ ದೇವರಲ್ಲಿಯೂ ಪ್ರಾರ್ಥನೆ ಮಾಡ್ತಿದ್ದಾಳೆ. ಕೋವಾ ಕಸ್ಯ ಪತಿ ಪುತ್ರ, ಕೋವಾ ಕಸ್ಯ ಪ್ರಿಯಾ ಪ್ರಭೋ, ಸಂಯುನಕ್ತಿ ವಿಧಾತಾ ಚ ವಿಯುನಕ್ತಿ ಚ ಕರ್ಮಣ. ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಅನೇಕ ಜನ್ಮಗಳನ್ನು ಪಡಿತೇವೆ. ಆ ಅನೇಕ ಜನ್ಮಗಳಲ್ಲಿ ಅನೇಕ ರೀತಿಯ ವ್ಯಕ್ತಿಗಳ ಸಂಪರ್ಕ ಆಗ್ತದೆ. ಒಂದೊಂದು ಜನ್ಮದಲ್ಲಿ ಒಬ್ಬೊಬ್ಬರು ನಮಗೆ ತಂದೆಯರಾಗಿ ಸಿಗ್ತಾರೆ, ತಾಯಿಯರಾಗಿ ಸಿಗ್ತಾರೆ, ಹೆಂಡತಿಯಾಗಿ ಸಿಗ್ತಾರೆ, ಗಂಡನಾಗಿ ಸಿಗ್ತಾರೆ. ಮಕ್ಕಳನ್ನು ಬೇರೆ ಬೇರೆ ಜನ್ಮದಲ್ಲಿ ಬೇರೆ ಬೇರೆ ರೀತಿಯ ಮಕ್ಕಳನ್ನು ಪಡಿತಾರೆ. ಆದರೆ ಒಳ್ಳೆಯ ಮಕ್ಕಳನ್ನು ಪಡೆಯಬೇಕು, ಒಳ್ಳೆಯ ಗಂಡನನ್ನು ಪಡೆಯಬೇಕು ಅಂತ ಹೇಳಿದರೆ ಅನೇಕ ಜನ್ಮಾಂತರಗಳ ಪುಣ್ಯ ಇದ್ದರೆ ಮಾತ್ರ ಸಿಗಲಿಕ್ಕೆ ಸಾಧ್ಯ. ಅನೇಕ ಜನ್ಮಗಳ ಪುಣ್ಯದ ಫಲವಾಗಿ ನನಗೆ ಇಂತಹ ಉಪಬರಹಣನಾದಂತಹ ಒಳ್ಳೆಯ ಗಂಡ ನನಗೆ ಸಿಕ್ಕಿದ್ದ. ಆ ಸಿಕ್ಕಿದಂತಹ ಆ ಒಳ್ಳೆಯ ಗಂಡನನ್ನು ಕೂಡ ನಾನು ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿದ್ದೇನೆ. ಸರ್ವತ್ರ ಜ್ಞಾನಿನಸ್ಸಂತಹ ಕಾಸ್ತ್ರೀ ಜ್ಞಾನವತಿ ಭುವಿ ತಸ್ಯ ಮುಖ್ಯಂ ವಿಮೂಢಾಯಿ ದಾತುಮರ್ಹತಿ ವಾಂಛಿತಂ. ದೇವರ ಜೊತೆ ಮಾಡ್ತಕ್ಕಂತಹ ಸಂಭಾಷಣೆ ಮಾಲಾವತಿಯದ್ದು ತುಂಬ ಸುಂದರವಾದಂತಹ ಮಾತು. ಶಾಸ್ತ್ರಗಳಲ್ಲೆಲ್ಲ ಹೇಳಿರಬಹುದು, ಯಾವುದೂ ಕೂಡ ಶಾಶ್ವತವಲ್ಲ. ಒಂದೊಂದು ಜನ್ಮದಲ್ಲಿ ಒಬ್ಬೊಬ್ಬರು ನಮಗೆ ಸಿಗ್ತಾರೆ. ಇರುವ ತನಕ ಅವರ ಜೊತೆ ನಾವು ಶ್ರದ್ಧೆಯಿಂದ ಪ್ರಾಮಾಣಿಕವಾದಂತಹ ಜೀವನವನ್ನು ನಡೆಸಬೇಕು. ಅವರು ಹೋದ ನಂತರ ಯಾವುದೂ ಶಾಶ್ವತವಲ್ಲ ಅಂಥೇಳಿ ಭಗವಂತನ ಸ್ಮರಣೆಯಿಂದಾಗಿ ನಾವು ಸಮಾಧಾನವನ್ನು ಪಡೆಯಬೇಕು. ಆದರೆ ಸ್ತ್ರೀ ಸ್ವಭಾವ ಎನ್ನುವಂಥದ್ದು, ಸ್ತ್ರೀಯರಲ್ಲಿ ಆ ಗಟ್ಟಿತನ, ಆ ಕಾಠಿಣ್ಯ ಎನ್ನುವಂಥದ್ದು ನಮ್ಮಲ್ಲಿ ಇರುವುದಿಲ್ಲ. ಶಾಸ್ತ್ರದಲ್ಲಿ ಎಷ್ಟೇ ಹೇಳಿರಬಹುದು, ಆದರೆ ಆ ಪತಿ ವಿಯೋಗದ ದುಃಖವನ್ನು ನನ್ನಿಂದ ಭರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದಾಗಿ ಎಲ್ಲ ದೇವತೆಗಳ ಹೆಸರನ್ನು ಹೇಳಿ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ದುಃಖದಿಂದಾಗಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಯಾವ ದೇವರು ಕೂಡ ನನಗೆ ಅನುಗ್ರಹವನ್ನು ಮಾಡ್ತಾ ಇಲ್ಲ ಅಂತ ಕೋಪವೂ ಕೂಡ ಬರ್ತಾ ಇದೆ. ಆ ಕೋಪದ ಪ್ರಭಾವದಿಂದಾಗಿ ದೇವತೆಗಳಿಗೆ ಶಾಪವನ್ನು ಕೊಡಲಿಕ್ಕೆ ಹೊರಡ್ತಾಳೆ. ಮಾಲಾವತಿ ಅನ್ನತಕ್ಕಂಥ ಒಂದು ಸಾಮಾನ್ಯ ಗಂಧರ್ವ ಸ್ತ್ರೀಯಾದವಳು, ನಿರಂತರವಾಗಿ ಭಕ್ತಿಯಿಂದ ದೇವರನ್ನು ಸ್ತೋತ್ರ ಮಾಡಿದವಳು, ಯಾವಾಗ ದೇವರ ಅನುಗ್ರಹ ಆಗ್ತಾ ಇಲ್ಲ, ಗಂಡ ಹೇಳ್ತಾ ಇಲ್ಲ, ತನಗೆ ಗಂಡನ ವಿಯೋಗ ಆಗ್ತಾ ಇದೆ, ಆ ದುಃಖವನ್ನು ತಡಿಲಿಕ್ಕೆ ಆಗ್ತಾ ಇಲ್ಲ. ಅರೇ ಸುರಾಹ ಯಜ್ಞಭಾಜಃ ಘೃತಂ ಭೋಕ್ತುಂ ಕ್ಷಮಾಭುವಿ ಕ್ಷಣೇನ ಅಯಜ್ಞಭಾಜಶ್ಚ ಕರಿಷ್ಯಾಮಿ ಸ್ವಲೀಲೆಯ. ಯಜ್ಞದಲ್ಲಿ ಆಹುತಿಯನ್ನು ಕೊಡುವ ಮೂಲಕ ಆ ಯಜ್ಞದಲ್ಲಿ ಸಿಗುವ ಆಹುತಿಗಳನ್ನು ಸ್ವೀಕಾರ ಮಾಡಿ ಇರುವವರು ನೀವು ದೇವತೆಗಳು. ಈ ದೇವತೆಗಳಾಗಿ ನೀವು ನಮಗೆ ಇಂತಹ ಅನುಗ್ರಹವನ್ನೇ ಮಾಡದೇ ಹೋದರೆ ನಿಮ್ಮ ಆರಾಧನೆಯನ್ನು ನಾವು ಯಾಕೆ ಮಾಡಬೇಕು? ಲೋಕದಲ್ಲಿ ನಿಮಗೆ ಯಜ್ಞದಲ್ಲಿ ಆಹುತಿಯೇ ಇಲ್ಲದೆ ಇರುವ ಹಾಗೆ ಆಗಲಿ ಅಂತ ನಾನು ಶಾಪವನ್ನು ಕೊಟ್ಟು ಬಿಡ್ತೇನೆ, ನನಗೆ ಗಂಡನನ್ನು ಕೊಡಿ ಅಂತ ಸ್ತ್ರೀಯ ಸಹಜ ಸಂಭಾಷಣೆಯಲ್ಲಿ ಆ ದೇವತೆಗಳ ಜೊತೆಗೆ ಸಂಭಾಷಣೆಯನ್ನು ಮಾಡ್ತಾ ಇದ್ದಾಳೆ. ಅವಳ ಮಾತು ಅತ್ಯಂತ ಪತಿನಿಷ್ಠಳಾದವಳು. ಪತಿವ್ರತೆಯ ಮಾತು ಯಾವತ್ತೂ ಕೂಡ ಸುಳ್ಳಾಗುವುದಿಲ್ಲ. ಈ ಮಾತಿನ ಶಕ್ತಿಯನ್ನು ತಿಳಿದ ಎಲ್ಲ ದೇವತೆಗಳು ಕೂಡ ಭಗವಂತನಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಎಲ್ಲ ದೇವತೆಗಳು ಭಗವಂತನಲ್ಲಿ ಹೋಗಿ ಅವಳಿಗೆ ಆ ಪತಿ ವಿಯೋಗದಿಂದಾಗಿ ಪರಿಹಾರವನ್ನು ಮಾಡಬೇಕು, ಅವಳಿಗೆ ತನ್ನ ಗಂಡನನ್ನು ನೀಡಬೇಕು. ಇಲ್ಲದಿದ್ದರೆ ದೇವತೆಗಳಿಗೂ ಶಾಪವನ್ನು ಕೊಡ್ತಕ್ಕಂತಹ ಸಾಮರ್ಥ್ಯ ಅವಳಲ್ಲಿ ಇರುವಂಥದ್ದು ಅಂತ ಹೇಳಿದಾಗ ಸ್ವಯಂ ಭಗವಂತನೇ ಒಂದು ಚಿಕ್ಕ ಒಟುವಿನ ರೂಪದಲ್ಲಿ ಆ ಮಾಲಾವತಿಯ ಮುಂದೆ ಬಂದಿದ್ದಾನಂತೆ. ಆ ಪುಷ್ಕರ ಕ್ಷೇತ್ರದಲ್ಲಿ ಉಪಬರಹಣ ಶವವಾಗಿ ಕೆಳಗೆ ಮಲಗಿದ್ದಾನೆ. ಮಾಲಾವತಿ ಅತ್ಯಂತ ದುಃಖ, ಒಂದು ಕಡೆಯಲ್ಲಿ ಗಂಡನಿಲ್ಲ ಎನ್ನುವಂತಹ ದುಃಖ, ಗಂಡನು ಹೇಳ್ತಾ ಇಲ್ಲ ಅಂತ ಕ್ರೋಧ, ಹೀಗೆ ಕ್ರೋಧ ದುಃಖದ ಮಿಶ್ರಣದಲ್ಲಿ ಅವಳು ತೊಳಲಾಡ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಒಳ್ಳೆಯ ತುಂಬ ಸುಂದರವಾಗಿ ವರ್ಣನೆ ಮಾಡ್ತಾರೆ ಆ ಕೃಷ್ಣನ ವರ್ಣೆಯನ್ನು. ದಂಡಿ ಛತ್ರಿ ಶುಕ್ಲವಾಸಃ ಬಿಭ್ರತ್ ತಿಲಕಮುಜ್ವಲಂ ದೀರ್ಘ ಪುಸ್ತಕ ಹಸ್ತಶ್ಚ ಸುಪ್ರಶಾಂತಶ್ಚ ಸುಸ್ಮಿತಃ. ಸುಂದರವಾದಂತಹ ಮುಖ, ಶುಭ್ರವಾದಂತಹ ವರ್ಣ, ಛತ್ರವನ್ನು, ದೀರ್ಘ ಪುಸ್ತಕ ಹಸ್ತಶ್ಚ ದೊಡ್ಡ ಪುಸ್ತಕವನ್ನು ಕೈಯಲ್ಲಿ ಧಾರಣೆ ಮಾಡಿಕೊಂಡು ವಟುವಿನ ರೂಪದಲ್ಲಿ ಆ ಬಾಲಕ ಬಂದಿದ್ದಾನೆ. ಸ್ವಯಂ ಭಗವಂತನೇ ಬಂದು ಆ ಮಾಲಾವತಿಯಲ್ಲಿ ಕೇಳ್ತಾ ಇದ್ದಾನಂತೆ. ಸ್ವಕಾರ್ಯ ಸಾಧನೆ ಸರ್ವೇ ವ್ಯಗ್ರಾಹ ಜಗತೀತಲೆ ಭಾವಾಭಾವಂ ನ ಜಾನಂತಿ ಕೇವಲಂ ಸ್ವಾರ್ಥ ತತ್ಪರಾಹ. ಆ ವಟು ಕೇಳ್ತಾನೆ, ಎಲ್ಲರೂ ಕೂಡ ದೇವತೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ, ಎಲ್ಲಿ ದೇವತೆಗಳಿಂದ ನಮಗೆ ಶಾಪ ಬರ್ತದೋ ಅಂತ ಎಲ್ಲರೂ ಹೆದರಿದರೆ ನೀನು ಆ ದೇವತೆಗಳಿಗೆ ಶಾಪವನ್ನು ಕೊಡಲಿಕ್ಕೆ ಹೊರಟಿದ್ದೀಯಲ್ವಾ? ಯಾಕೆ ಇಂತಹ ದೇವತೆಗಳು ನಮ್ಮನ್ನು ಅನುಗ್ರಹಿಸುವವರು, ದೇವತೆಗಳಿಗೆ ಯಾವತ್ತೂ ನಾವು ಕೆಡುಕನ್ನು ಬಯಸಬಾರದು ಎನ್ನುವಂತಹ ಸಾಮಾನ್ಯ ಜ್ಞಾನವು ನಿನಗೆ ಗೊತ್ತಿಲ್ವಾ ಅಂತ ಕೇಳಿದಾಗ ಅವಳು ತುಂಬ ಪ್ರಾಮಾಣಿಕವಾಗಿ ಉತ್ತರವನ್ನು ಕೊಡ್ತಾಳೆ. ಸ್ವಕಾರ್ಯ ಸಾಧನೆ ಸರ್ವೇ, ಎಲ್ಲ ವ್ಯಕ್ತಿಗಳಿಗೂ ಕೂಡ ಯಾವುದು ಒಳ್ಳೆಯದ್ದು ಯಾವುದು ಕೆಟ್ಟದ್ದು ಎಲ್ಲವೂ ಗೊತ್ತಿರ್ತದೆ. ಆದರೆ
ತಮ್ಮ ಕೆಲಸ ಅಂತ ಬಂದಾಗ ಧರ್ಮ ಅಧರ್ಮ ಎಲ್ಲವನ್ನೂ ಕೂಡ ಬಿಡ್ತಾರಂತೆ. ತಮಗೆ ಯಾವುದು ಅನುಕೂಲವೋ ಅದೇ ಧರ್ಮ ಅಂತ ಸ್ವೀಕಾರ ಮಾಡ್ತಾರೆ, ಯಾವುದು ತಮಗೆ ಅನುಕೂಲ ಅಲ್ಲವೋ ಅದನ್ನೇ ಅಧರ್ಮ ಅಂತ ಬಿಡುತ್ತಾರೆ. ಕೇವಲಂ ಸ್ವಾರ್ಥ ತತ್ಪರಾಹ. ಸಾಮಾನ್ಯ ಮನುಷ್ಯರು ಭಾವಾಭಾವಂ ನ ಜಾನಂತಿ. ಯಾವುದು ಧರ್ಮ ಯಾವುದು ಅಧರ್ಮ ಎನ್ನುವುದನ್ನು ಸ್ವೀಕಾರ ಮಾಡದೆ, ಶಾಸ್ತ್ರಗಳನ್ನು ಸರಿಯಾಗಿ ಅಧ್ಯಯನ ಮಾಡದೆ, ತಮಗೆ ಅನುಕೂಲವಾಗಿರ್ತಕ್ಕಂಥದ್ದೇ ಧರ್ಮ ಅಂತ ಆಲೋಚನೆ ಮಾಡಿ ಅದಕ್ಕೆ ಅನುಗುಣವಾಗಿಯೇ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡ್ತಾರೆ. ಅದರಿಂದಾಗಿ ಮನುಷ್ಯ ಸಹಜವಾದಂತಹ ದೋಷಗಳಿದು. ಆದರೆ ನನಗೆ ಉದ್ದೇಶ ದೇವತೆಗಳಿಗೆ ಶಾಪ ಕೊಡಬೇಕು ಅಂತಲ್ಲ, ಆ ದೇವತೆಗಳು ನನಗೆ ನನ್ನ ಪತಿಯನ್ನು ಅನುಗ್ರಹ ಮಾಡಿದರೆ ಸಾಕು. ಸರ್ವಾನ್ ದೇವಾನ್ ಅಹಂ ಯಾಚೆ ಪತಿದಾನಂ ಮಮೇಪ್ಸಿತಂ. ನನ್ನ ಮುಖ್ಯ ಉದ್ದೇಶ ನನಗೆ ನನ್ನ ಗಂಡನಿಲ್ಲದೆ ನನ್ನ ಜೀವನ ನನಗೆ ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆ ಉಪಬರಹಣನನ್ನು ನನ್ನ ಗಂಡನನ್ನು ಆ ದೇವತೆಗಳು ರಕ್ಷಣೆ ಮಾಡಬೇಕು, ಅದನ್ನು ದೈನ್ಯದಿಂದಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದಾಗ ಆ ಬ್ರಾಹ್ಮಣ ರೂಪದಲ್ಲಿ ಭಗವಂತ ಅನೇಕ ಶಾಸ್ತ್ರದ ಆಂತರ್ಯವನ್ನು ವೇದಾಂತದ ವಿಚಾರಗಳನ್ನು ಹೇಳ್ತಾನೆ. ಕರ್ಮಣಾಂ ಫಲಧಾತಾರಃ ದೇವಾಃ ಸತ್ಯಂ ಚ ಮಾಲತಿ ನ ಸದ್ಯಃ ಶುಚಿರೇಣೇವ ಧಾನ್ಯಂ ಕೃಷಕ ನೃಣಾಂ. ಈ ದೇವತೆಗಳನ್ನು ನಿಂದನೆ ಮಾಡಿ ನಿನಗೇನು ಫಲ ಇಲ್ಲ. ಯಾಕೆ ದೇವತೆಗಳು ಕೂಡ ಸ್ವತಂತ್ರರಲ್ಲ, ಅವರೂ ಕೂಡ ಅವರವರ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ನೀಡುವುದಷ್ಟೇ ಅವರ ಕೆಲಸ. ಒಂದು ಕೃಷಿ ಬೆಳೆತಕ್ಕಂತಹ ಒಂದು ಭೂಮಿಯಲ್ಲಿ ಬೆಳೆಯದಿದ್ದರೆ ಅದು ಕೃಷಿಕನ ತಪ್ಪಲ್ಲ. ಅವನ ಕರ್ತವ್ಯ ಬೀಜವನ್ನು ಬಿತ್ತುವುದು, ಅದಕ್ಕೆ ಬೇಕಾದ ಗೊಬ್ಬರ ಮೊದಲಾದವನ್ನು ಹಾಕುವುದಷ್ಟೇ ಅವನ ಕೆಲಸ. ಆ ಕರ್ತವ್ಯದಿಂದಾಗಿ ಫಲ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಭಗವಂತನ ಅನುಗ್ರಹ ಬೇಕು. ಆ ಫಲವನ್ನು ಪಡೆಯುವವರಿಗೂ ಕೂಡ ಅದೃಷ್ಟ ಪುಣ್ಯ ಎನ್ನುವಂಥದ್ದಿದ್ದರೆ ಮಾತ್ರ ಆ ಫಲವನ್ನು ಪಡೀಲಿಕ್ಕೆ ಸಾಧ್ಯ. ಅದರಿಂದಾಗಿ ದೇವತೆಗಳು ಅವರವರ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ಕೊಡುವಂಥದ್ದು. ಆ ಉಪಬರಹಣನ ಆಯುಷ್ಯ ಇದ್ದದ್ದೇ ಅಷ್ಟು ಅಂತಿದ್ದರೆ ದೇವತೆಗಳು ತಾನೇ ಏನು ಮಾಡಲಿಕ್ಕೆ ಸಾಧ್ಯ. ಬ್ರಾಹ್ಮಣಾನ ಮುಖೇ ಕ್ಷೇತ್ರೇ ಶ್ರೇಷ್ಠೇ ಅನೂಷರ ಏವಚ ಯೋ ಯಜ್ಜುಹ್ವತಿ ಭಕ್ಯಾಚ ಸತತ್ ಪ್ರಾಪ್ನೋತಿ ನಿಶ್ಚಲಂ. ಈ ಒಳ್ಳೆಯ ಕ್ಷೇತ್ರದಲ್ಲಿ ನಾವು ಬೀಜವನ್ನು ಬಿತ್ತನೆ ಮಾಡಿದರೆ ಅಲ್ಲಿ ಎಲ್ಲ ರೀತಿಯಾದಂತಹ ಫಲವನ್ನು ನಾವು ಸಂಪಾದನೆ ಮಾಡಬಹುದು. ಏನು ಫಲವತ್ತತೆ ಇಲ್ಲದೆ ಇರತಕ್ಕಂತಹ ಭೂಮಿಯಲ್ಲಿ ನಾವು ಎಷ್ಟು ಬೀಜವನ್ನು ಬಿತ್ತಿದರೂ ಕೂಡ ಅಲ್ಲಿ ಫಲವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉಪಬರಹಣನಿಗೆ ಆಯುಷ್ಯ ಇದ್ದರೆ ನಿನ್ನ ಪ್ರಾರ್ಥನೆಗೆ ದೇವತೆಗಳು ಬಂದು ಅನುಗ್ರಹವನ್ನು ಮಾಡಬಹುದಿತ್ತು. ಆದರೆ ಅವನಿಗೆ ಆಯುಷ್ಯವೇ ಇಲ್ಲದಿದ್ದರೆ, ಅವನ ಪ್ರಾರಬ್ಧ ಕರ್ಮವೇ ಆ ರೀತಿಯಾಗಿದ್ದರೆ ನೀನು ಎಷ್ಟು ಪ್ರಾರ್ಥನೆಯನ್ನು ಮಾಡಿದರೂ ಕೂಡ ಉಪಯೋಗ ಇಲ್ಲ. ನಿನಗೆ ಅನುಗ್ರಹವನ್ನು ಮಾಡಬೇಕಾ? ಜೀವನದಲ್ಲಿ ಎಲ್ಲ ರೀತಿಯಾದಂತಹ ಶ್ರೇಯಸ್ಸನ್ನು ನಾನು ನಿನಗೆ ಅನುಗ್ರಹ ಮಾಡ್ತೇನೆ. ನಾನು ಸಾಮಾನ್ಯ ವಟು ಅಲ್ಲ, ಅತ್ಯಂತ ಶಕ್ತಿಯನ್ನು ಸಂಪಾದನೆ ಮಾಡಿದಂತಹ ಸಿದ್ಧಿ ಪುರುಷನಾದಂಥವನು ನಾನು ನಿನಗೆ ಬೇಕಾದಂತಹ ಎಲ್ಲ ರೀತಿಯ ಅನುಗ್ರಹವನ್ನು ಮಾಡ್ತೇನೆ. ಜೀವನದಲ್ಲಿ ಯಾವತ್ತೂ ಕೂಡ ದುಃಖವೇ ಬಾರದ ಒಂದು ಒಳ್ಳೆಯ ಸುಖದ ಜೀವನವನ್ನು ಅನುಗ್ರಹ ಮಾಡ್ತೇನೆ. ಈ ಗಂಡನೇ ಬೇಕು, ದೇವತೆಗಳು ಗಂಡನನ್ನು ಉಳಿಸಲೇಬೇಕು ಎನ್ನತಕ್ಕಂತಹ ಹಠವನ್ನು ಬಿಡು ಅಂತ ಆ ಬಾಲಕರೂಪಿಯಾಗಿ ಭಗವಂತ ಸಮಾಧಾನ ಮಾಡ್ತಾ ಇದ್ದಾನೆ. ಆದರೆ ಮಾಲಾವತಿ ಆ ಹಠಕ್ಕೆ ಬೀಳ್ತಾ ಇಲ್ಲ. ನಬಲಂ ನಚ ಸೌಂದರ್ಯಂ ನಚೈಶ್ವರ್ಯಂ ನಧನಂ ಸುತಃ ನೈವಸ್ತ್ರೀ ನಚ ಸತ್ಕಾಂತಹ ಕಿಂಭವೇ ತಪಸಾವಿನ. ಎಷ್ಟು ಬಲ ಇದ್ದರೇನು, ಎಷ್ಟು ಸೌಂದರ್ಯ ಇದ್ದರೇನು, ಎಷ್ಟು ಸಂಪತ್ತು ಇದ್ದರೇನು, ಎಷ್ಟು ಮಕ್ಕಳು, ಎಷ್ಟೇ ಸುಖಭೋಗ ಇದ್ದರೇನು, ಒಂದು ಹೆಣ್ಣಿಗೆ ಸತ್ಕಾಂತಹ ಗಂಡನಿಲ್ಲದೆ ಹೆಂಡತಿಗೆ ಯಾವತ್ತೂ ಕೂಡ ಎಷ್ಟೇ ಐಶ್ವರ್ಯ ಇರಬಹುದು, ಹೆಂಡತಿಯಾದವಳಿಗೆ ಗಂಡನಿಲ್ಲದೆ ಅದು ಯಾವತ್ತೂ ಕೂಡ ಅದು ಸುಖಪ್ರದ ಅಲ್ಲ, ನೆಮ್ಮದಿಯ ಜೀವನ ಅಲ್ಲ. ಅದರಿಂದಾಗಿ ನೀನು ಯಾವ ಸಂಪತ್ತನ್ನು ಕೊಡ್ತೀನಿ ಅಂತ ಹೇಳಿದರೂ ಕೂಡ ನಿನ್ನ ಸಿದ್ಧಿಪುರುಷ ಅಂತ ನೀನು ಹೇಳಿಕೊಳ್ತಾ ಇದೀಯಾ, ನಿನ್ನ ಇಡೀ ಜೀವನದ ತಪಸ್ಸಿನ ಪುಣ್ಯವನ್ನು ನನಗೆ ಧಾರೆ ಮಾಡ್ತೀಯಾ ಅಂತ ಹೇಳಿದ್ರು ಕೂಡ ಆ ಪುಣ್ಯ ನನಗೆ ಬೇಡ. ಗಂಡನಿಲ್ಲದೆ ಎಷ್ಟು ಪುಣ್ಯ ಸಂಪಾದನೆ ಮಾಡಿ ನನಗೇನು ಉಪಯೋಗ? ಅದರಿಂದಾಗಿ ನನಗೆ ನಿನ್ನ ಯಾವ ಅನುಗ್ರಹವೂ ಬೇಡ, ನನಗೆ ನನ್ನ ಗಂಡನನ್ನು ನೀನು ನನಗೆ ಅನುಗ್ರಹ ಮಾಡಿ ಕೊಡಬೇಕು ಅಂತ ಹೇಳಿದಾಗ ಪುನಃ ಬ್ರಾಹ್ಮಣ ರೂಪಿಯಾಗಿ ಪರಮಾತ್ಮ ಸಮಾಧಾನವನ್ನು ಮಾಡ್ತಾ ಇದ್ದಾನೆ. ಸರ್ವರೋಗ ಚಿಕಿತ್ಸಾಂಚ ಜಾನಾಮಿಚ ಚಿಕಿತ್ಸಕಃ. ನಾನು ಕೇವಲ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದವನು ಮಾತ್ರ ಅಲ್ಲ, ಎಲ್ಲ ರೋಗಗಳು ಯಾವ ಯಾವ ರೋಗಗಳು ಯಾವ ಯಾವ ರೀತಿಯಲ್ಲಿ ಬರ್ತದೆ, ಆ ಎಲ್ಲ ರೋಗಗಳಿಗೂ ಯಾವ ರೀತಿಯಾಗಿ ಪರಿಹಾರವನ್ನು ಮಾಡಬೇಕು ಇದೆಲ್ಲವೂ ಕೂಡ ನನಗೆ ಗೊತ್ತಿದೆ. ಆದ್ದರಿಂದಾಗಿ ನಿನ್ನ ಗಂಡನಿಗೆ ಯಾವ ರೋಗ ಬಂದಿದೆ ಅಂತ ಹೇಳು, ಅದನ್ನು ನಾನು ಪರಿಹಾರ ಮಾಡ್ತೇನೆ, ಆ ರೋಗದ ಪರಿಹಾರವನ್ನು ಮಾಡಿ ಅವನಿಗೆ ಬೇಕಾದಂತಹ ಚೈತನ್ಯವನ್ನು ತುಂಬುತ್ತೇನೆ ಅಂತ ಬ್ರಾಹ್ಮಣ ಅವಳ ಸಮಾಧಾನಕ್ಕೆ ಹೇಳ್ತಾನಂತೆ. ಆಗ ಅವಳು ಹೇಳ್ತಾಳಂತೆ, ಯಾವುದೋ ಒಂದು ರೋಗ ಬಂದು ಅವನು ಮರಣ ಹೊಂದದ್ದಲ್ಲ, ಇಬ್ಬರೂ ಕೂಡ ತಪಸ್ಸನ್ನು ಮಾಡಿಕೊಂಡು ನಾವು ಒಳ್ಳೆಯ ಜೀವನವನ್ನು, ಸಾತ್ವಿಕವಾದಂತಹ ಜೀವನವನ್ನು ಮಾಡ್ತಿದ್ದೆವು, ಯಾವ ಕಾರಣವೋ ಗೊತ್ತಿಲ್ಲ, ಕ್ಷಣಾರ್ಧದಲ್ಲಿ ಅವನು ಮರಣವನ್ನು ಹೊಂದಿದ್ದಾನೆ ಅಂತ ಹೇಳಿದಾಗ ಆಗ ಆ ಕೃಷ್ಣರೂಪಿ ಪರಮಾತ್ಮ ಆ ವಟು ರೂಪದಲ್ಲಿ ಮಾತನ್ನು ಹೇಳ್ತಾನೆ. ನಾರೀಂ ರಕ್ಷತಿ ಭರ್ತಾ ಚೇತ್ ನಕೋಪಿ ಖಂಡಿತುಂ ಕ್ಷಮಃ. ಒಂದು ಸ್ತ್ರೀಯಾದವಳು
ತನ್ನ ಗಂಡನನ್ನು ರಕ್ಷಣೆ ಮಾಡಬೇಕು, ತನ್ನ ಗಂಡ ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಂತ ಬಯಸಿದಾಗ ಅದನ್ನು ಯಾರೂ ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ನಿನಗೆ ಬೇಕಾದಂತಹ ಅನುಗ್ರಹವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಒಂದು ಮರಣಕ್ಕೆ ಕಾರಣರಾಗುವವರು 3 ಜನ. ಒಂದು ಕಾಲ, ಮೃತ್ಯು ಮತ್ತು ಮೃತ್ಯು ಕನ್ಯೆ ಎನ್ನುತಕ್ಕಂತಹ 3 ಜನರು ನಮ್ಮ ಮರಣಕ್ಕೆ ಕಾರಣರಾಗ್ತಾರೆ. ಅಹಂಕಾಲೋ ಮೃತ್ಯುಕನ್ಯಾ ವ್ಯಾಧಯಶ್ಚ ಸುದುರ್ಜಯ. ಅಲ್ಲಿ ಕಾಲ ಅಂತ ಹೇಳಿದ್ರೆ ಮೃತ್ಯುವಿಗೂ ಮೃತ್ಯು ಎನಿಸಿದಂತಹ ಮೃತ್ಯು ಎನಿಸಿದಂತಹ ಭಗವಂತ ನಾನೇ ಅವನು. ನಂತರ ಮೃತ್ಯು ದೇವತೆ ಅಂತ ಹೇಳಿದ್ರೆ ಧರ್ಮರಾಜ, ಯಮಧರ್ಮರಾಜ. ಯಮಕನ್ಯೆ ಅಂತ ಹೇಳಿದ್ರೆ ಆ ಧರ್ಮರಾಜನ ಪತ್ನಿಯರಲ್ಲಿ ಹುಟ್ಟಿದಂತಹ ಅನೇಕ ಜನ ಮಕ್ಕಳು, ಅವರೆಲ್ಲರಿಗೂ ಕೂಡ ವ್ಯಾಧಿ ಅಂತ ಹೆಸರು. ಅಂದರೆ ವ್ಯಾಧಿಯಿಂದಲೇ ನಮಗೆ ಮರಣ ಎನ್ನುವಂಥದ್ದು ಸಿಗುವಂಥದ್ದು. ಆದ್ದರಿಂದಾಗಿ ನಿನ್ನ ಗಂಡನ ಮರಣಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ಯಮಧರ್ಮನಲ್ಲಿ ಅಥವಾ ವ್ಯಾಧಿಯನ್ನು ನಿಯಮನ ಮಾಡ್ತಕ್ಕಂತಹ ಆ ದೇವತೆಗಳಲ್ಲಿ ಕೇಳಬೇಕು. ಆದರೆ ಅವರು ಕೂಡ ಸ್ವತಂತ್ರರಲ್ಲ. ಯಾಕೆ? ಅವರು ಕೂಡ ನನ್ನ ಆಜ್ಞೆಗೆ ಅನುಗುಣವಾಗಿ ಅವರು ತಮ್ಮ ತಮ್ಮ ಕರ್ತವ್ಯವನ್ನು ಮಾಡುವರು. ಯಮಧರ್ಮ ಒಬ್ಬನ ಪ್ರಾಣವನ್ನು ಅಪಹರಣ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದರಲ್ಲಿ ಅವನು ಸ್ವತಂತ್ರನಲ್ಲ. ಅಲ್ಲಿಯೂ ಕೂಡ ನನ್ನ ಆಜ್ಞೆಗೆ ಅನುಗುಣವಾಗಿ ಅವನು ಪ್ರಾಣಾಪಹಾರವನ್ನು ಮಾಡುವಂಥದ್ದು. ಯದ್ಭಯಾತ್ ವಾತಿವಾತೋಯಂ ಯಂ ಸೂರ್ಯ ತಪತಿ ಯದ್ಭಯಾತ್ ಸ್ರಷ್ಟಾ ಬ್ರಹ್ಮಾಜ್ಞೆಯ ಯಸ್ಯ ಪಾತ ವಿಷ್ಣುರ್ ಯದಾಜ್ಞೆಯ. ಒಬ್ಬ ವಾಯು ಗಾಳಿಯನ್ನು ಬೀಸುವಂಥದ್ದು ಭಗವಂತನ ಅನುಗ್ರಹದಿಂದ, ಸೂರ್ಯನು ಬೆಳಕನ್ನು ಕೊಡುವಂಥದ್ದು ಭಗವಂತನ ಅನುಗ್ರಹದಿಂದ, ಯಮಧರ್ಮ ಪ್ರಾಣವನ್ನು ಅಪಹಾರ ಮಾಡುವನು ಭಗವಂತನ ಅನುಗ್ರಹದಿಂದ. ಹೀಗೆ ಎಲ್ಲದಕ್ಕೂ ಕೂಡ ಕಾರಣವಾದದ್ದು ಅದು ಭಗವಂತನ ಅನುಗ್ರಹದಿಂದಲೇ. ಯಮಧರ್ಮನಾಗಿರಬಹುದು, ಅವನ ಮಕ್ಕಳಾದಂತಹ ವ್ಯಾಧಿಗಳಾಗಿರಬಹುದು, ಎಲ್ಲರೂ ಕೂಡ ಭಗವಂತನ ಅನುಗ್ರಹದಿಂದಾಗಿ ಅನೇಕ ರೀತಿಯ ವ್ಯಾಧಿಗಳನ್ನು ಲೋಕದಲ್ಲಿ ಹರಡುತ್ತಾರೆ ಅಂತ ಹೇಳ್ತಾ ಆ ವ್ಯಾಧಿಗಳ ಬಗ್ಗೆ ಸುಮಾರು 2-3 ಅಧ್ಯಾಯಗಳಲ್ಲಿ ತುಂಬ ಸುಂದರವಾಗಿ ಆ ಲೋಕದಲ್ಲಿ ಯಾವ ಯಾವ ರೀತಿಯ ವ್ಯಾಧಿಗಳಿರ್ತದೆ, ಆ ವ್ಯಾಧಿಗಳಿಗೆ ಕಾರಣವೇನು ಅದೆಲ್ಲವನ್ನು ಕೂಡ ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ.